ಮಂತರ್ನಲ್ಲಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ರನ್ನ ಸರ್ಕಾರ ಅಪಹರಿಸಿದೆ. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಆರೋಪ. ಎರಡನೇ ಸುತ್ತಿನ ಚರ್ಚೆಗೂ ಮುನ್ನ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ದೀಪ್ಗೆ ಸೋನಂ ವಾಂಗ್ಚುಕ್ ಅವರನ್ನ ಅಪಹರಿಸಲಾಗಿದೆ ಅನ್ನುವಂಥದ್ದು. ಈ ಟೈಮಲ್ಲಿ ಅಂದ್ರೆ ಅಪಹರಿಸಿದೆ ಅನ್ನುವಂಥದ್ದನ್ನ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಅವರನ್ನ ಮನವೊಲಿಸದಿದೆಯಲ್ಲ ಆ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತಲ್ಲ. ಅಪಹರಿಸಿದೆ ಅಂದ್ರೆ ಪ್ರಮುಖವಾಗಿ ಬೇರೆ ರೀತಿಯಲ್ಲಿ ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಆಗಿದೆ ಅಂತ ಏನಾದರೂ ಹೇಳ್ತಾ ಇದ್ದಾರಾ ಅಂತ. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಕೆಯ ಆರೋಪ ಇದು. ಯಾಕೆಂದ್ರೆ 26 ದಿನಗಳ ಕಾಲ ನಿರಶನ ಏನ್ ಕೈಗೊಂಡಿದ್ರು ಅದು ನಿನ್ನೆ ಅಂತ್ಯ ಆಗಿತ್ತು. सोनम वांगचुक तो इन लोगों ने सोनम सर को किडनैप करके रखा हुआ था। जेपी नड्डा मिल पाते लेकिन अपोजिशन का कोई भी एमपी उनसे मिल नहीं पाता है। हमारे टीम के लोग गए थे, उनसे भी मिलने नहीं दिया गया था। तो सरकार ने एक तरीके से सोनम सर को किडनैप करके रखा हुआ था। बट आई एम वेरी ग्लैड, आई एम वेरी हैप्पी, वेरी रिलीव्ड। सोनम सर ने अपनी हंगर स्ट्राइक तोड़ दी क्योंकि हम भी वही चाहते थे, हम उसकी रिक्वेस्ट भी कर रहे थे। बिकॉज उनकी जो जान है इस देश के लिए और स्टूडेंट्स के लिए, देश के एजुकेशन सिस्टम के लिए बहुत ज्यादा इंपॉर्टेंट है। प्रोटेस्ट कॉल ऑफ नहीं होगा, प्रोटेस्ट कॉल ऑफ नहीं होगा क्योंकि ये मूवमेंट अब एक अभिजीत दीप्के या एक सोनम वांगचुक सर का नहीं है। ये मूवमेंट अब पूरे देश के युवाओं का बन चुका है और तभी पूरे देश में प्रोटेस्ट हो रहे हैं। तो इस्तीफे से कम मंजूर नहीं है हमारा। जैसे कि मैंने कहा, हमारा आंदोलन ये पूरे देश भर के युवाओं का आंदोलन है, अपोजिशन पार्टियों का आंदोलन नहीं है। और इस आंदोलन को देश के युवा आगे बढ़ाएंगे और यह आंदोलन कहीं से भी कमजोर नहीं पड़ेगा। यस, हमें ऐसा पता चला है क्योंकि कल शनिवार और रविवार है जिसके चलते बहुत ज़्यादा भीड़ आ सकती है। तो सरकार की पूरी कोशिश है कि आज ही हम रात को उठा लिया जाए, गिरफ्तार कर लें या डिटेन कर सकते हैं, गिरफ्तार कर सकते हैं। उसके बाद आप क्या करेंगे? नहीं, उसके बाद तो ये सरकार बहुत ही बड़ी गलती कर देगी क्योंकि क्या हुआ, सोनम सर को इन्होंने उठा लिया, उसके बाद आंदोलन बड़ा हो गया, आपने बच्चियों का सर फोड़ा, उसके बाद आंदोलन और ज्यादा बड़ा हो गया। अभी हम लोगों को भी उठा लेंगे तो अभी देश भर में आंदोलन और फैल जाएगा। तो सरकार को अगर कोई सोल्यूशन चाहिए इस आंदोलन का, दैट इज ओनली वन थिंग, रेजिग्नेशन ऑफ धर्मेंद्र प्रधान। डिमांड एक बार दोहरा दीजिए, खाली जो डिमांड है एक बार दोहरा। रेजिग्नेशन ऑफ धर्मेंद्र प्रधान, कंपनसेशन टू द विक्टिम्स, टू द फैमिलीज ऑफ द विक्टिम्स। दूसरा, सारे पुलिस वालों ने जिन्होंने बच्चों के सर फोड़े, कपड़े फाड़कर पिटा, उनके ऊपर एक्शन होना चाहिए। और जिन जिन बच्चों पर फेक केसेस लगाकर उनको डिटेन किया गया था या अरेस्ट करने की कोशिश चल रही है वो सारा वापस लिया जाए। ಸಂಸತ್ ಉಭಯ ಸದನಗಳಲ್ಲಿ ನೀಟ್ ಗದ್ದಲ ಕೋಲಾಹಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಲಾಗ್ತಾ ಇದೆ. ಲೋಕಸಭೆ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇಲ್ಲಿಗೆ ಮುಗಿತು. 1 ವಾರಗಳ ಕಾಲ, 5 ದಿನಗಳ ಕಾಲ ನಡೆದಂತ ಸಂಸತ್ ಕಲಾಪ ನಡೆದೇ ಇಲ್ಲ ಬಿಡಿ. ಬರೀ ಗದ್ದಲ ಕೋಲಾಹಲದಲ್ಲೇ ಮುಳುಗೋಗಿ ಮುಂದೂಡಿದ್ದು ಆಗಿ ಈಗ ಸೋಮವಾರಕ್ಕೆ ಮುಂದೂಡಿಕೆ ಆಯ್ತು. ಏನ್ ಚರ್ಚೆ ಆಯ್ತು? ಗದ್ದಲ ಕೋಲಾಹಲ ನೀಟ್ ವಿಚಾರದಲ್ಲಿ. ಅಲ್ಲೇ ನೀರಲ್ಲಿ ಹೋಮ ಆಗೋಯ್ತು. ಚರ್ಚೆಗೆ ಕೇಂದ್ರ ಸರ್ಕಾರ ಸಿದ್ಧವಿದೆ ಅಂತ ಕಿರಣ್ ರಿಜಿಜು ಹೇಳಿದ್ರು. ಕೇಂದ್ರ ಸಚಿವರ ಹೇಳಿಕೆ ಮಧ್ಯೆಯೂ ಕೂಡ ಗಲಾಟೆ ಆಯಿತು. ಕಲಾಪವನ್ನ ಮುಂದೂಡಿದ್ರು ಸ್ಪೀಕರ್ ಓಂ ಬಿರ್ಲಾ ಅವರು. ರಾಜ್ಯಸಭೆಯಲ್ಲೂ ನೀಟ್ ಕೋಲಾಹಲ ಎದ್ದೇಳ್ತು. ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಲಾಯಿತು. ರಾಜ್ಯಸಭೆ ಕಲಾಪ ಮಧ್ಯಾಹ್ನ 2ಕ್ಕೆ ಮುಂದೂಡಿಕೆ ಆಗಿದೆ. ರಾಜ್ಯಸಭೆ ಮಾತ್ರ ಮಧ್ಯಾಹ್ನ 2ಕ್ಕೆ ಮುಂದೂಡಿಕೆ ಆಗಿದೆ. ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಮತ್ತೆ ಗಲಾಟೆ ಶುರುವಾದ್ರೆ ಅವರು ಕೂಡ ಸೋಮವಾರಕ್ಕೆ ಮುಂದೂಡ್ತಾರೆ. 2 ದಿನ ಗ್ಯಾಪು, ಮತ್ತೆ ಸೋಮವಾರ ಎಲ್ಲರೂ ಬರ್ತಾರೆ. ಅದಾದ್ಮೇಲೆ ಮತ್ತೆ ಗಲಾಟೆ ಶುರುವಾಗುತ್ತೆ, ಮತ್ತೆ ಮುಂದೂಡಿಕೆ ಆಗುತ್ತಾ? ಯಾವ ಲೆವೆಲ್ಗೆ ಸಂಸತ್ ಅಧಿವೇಶನ ಅನ್ನುವಂಥದ್ದು ಬಲಿ ಆಗ್ತಾ ಇದೆ ನೋಡಿ. ಚರ್ಚೆ ಮಾಡ್ಬೇಕಲ್ವಾ? ಚರ್ಚೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ರಾಜೀನಾಮೆ ಕೊಟ್ಟ ಮೇಲೆ ಚರ್ಚೆ ಅಂತ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು. ರಾಜೀನಾಮೆ ಕೊಡ್ಲಿ ಪ್ರಧಾನ್, ನರೇಂದ್ರ ಮೋದಿ ಅವರು ಸಂಸತ್ನಲ್ಲಿ ಬಂದು ಹೇಳಿಕೆಯನ್ನ ಕೊಡ್ಲಿ ಅಂತ ಹೇಳ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಅವಮಾನ ಮಾಡಬೇಡಿ ವಿದ್ಯಾರ್ಥಿಗಳಿಗೆ, ಮಧ್ಯರಾತ್ರಿ ಬಂದ್ಬಿಟ್ಟು ವಿಡಿಯೋ ಸಂದೇಶ ಕೊಡುವ ಮುಖಾಂತರ ಅಂತ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರ ಅಸಮಾಧಾನ. ಸಂಸತ್ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ, ರಾಜ್ಯಸಭೆದು ಮಧ್ಯಾಹ್ನ 2ಕ್ಕೆ ಮುಂದೂಡಿಕೆ.